Hello all, welcome to my YouTube channel Kannada Made Simple. Today, I will take you through a chapter from the 7th grade Siri Kannada, Billa Habba, with English translation and transcription for better understanding and pronunciation. So, let's begin. The first main, Padagala Artha, word meaning. Bisilu Machu, Bisilu Malige, sunshine. Badige, Donne, Kolu, stick. ಪೋರ ಹುಡುಗ ಬಾಯ್, ಗೂಢಚರ ಗುಪ್ತಚರ ಅ ಸ್ಪೈ, ಶೋಧ ಹುಡುಕು ಸರ್ಚ್, ಮಾಹಿತಿ ತಿಳುವಳಿಕೆ ಇನ್ಫಾರ್ಮೇಶನ್, ಲೋಕಾಭಿರಾಮ ಸಹಜವಾಗಿ ಲಿಜರ್, ಎಕ್ಕಡ ಪಾದುಕೆ ಫುಟ್ವೇರ್, ಪಾಶ ಹಗ್ಗ ರೋಪ್, ಪರಾಂಬರಿಸು ಗಮನಿಸು ನೋಟ್, ಕ್ರೀಡಾಗಾರ ಕ್ರೀಡಾಂಗಣ ಪ್ಲೇಗ್ರೌಂಡ್, ಹೆಬ್ಬಾಗಿಲು ಮಹಾದ್ವಾರ ಗೇಟ್ವೇ, ಪಥ್ಯ ಆಹಾರದ ಕಟ್ಟುಪಾಡು ಡಯಟ್, ತಮಾಷೆ ಹಾಸ್ಯ ಫನ್ನಿ, ಕೊಂಚ ಸ್ವಲ್ಪ ಅ ಲಿಟಲ್, ಫಟಿಂಗ ತುಂಟ ನಾಟಿ, ತಾರಮ್ಮಯ್ಯ ಅಂಗೈ ಆಡಿಸು ಮೂದ ಪಾಮ್, ವಾತಾಯನ ಕಿಟಕಿ ವೆಂಟಿಲೇಷನ್ ಆರ್ ವಿಂಡೋ, ಕೂಸು ಮಗು ಚೈಲ್ಡ್, ಹಾಲಾಹಲ ವಿಷ ಪಾಯ್ಸನ್, ಕ್ಷೀರ ಹಾಲು ಮಿಲ್ಕ್, ಮಥಿಸು ಕಡೆ ಚರ್ನ್, ಸಂಕೋಲೆ ಸರಪಳಿ ಶಾಕಲ್, ಅಪರಂಜಿ ಬಂಗಾರ ಗೋಲ್ಡ್, ಯಾಗ ಯಜ್ಞ ಯಜ್ಞ, ತೊಯ್ ನೆನೆ ಒದ್ದೆಯಾಗು ವೆಟ್, ಸೆರೆಮನೆ ಬಂದಿಖಾನೆ ಪ್ರಿಸನ್, ಪೀಡೆ ತೊಂದರೆ ಟ್ರಬಲ್, ಬೊಗಳೆ ಕೆಲಸಕ್ಕೆ ಬಾರದ ಮಾತು ಯೂಸ್ಲೆಸ್ ಟಾಕ್ಸ್, ಅಷ್ಟಮಿ ಎಂಟನೆಯ ಏತ್, ಕೋಶ ಭಂಡಾರ ಸೆಲ್ಸ್ ಆರ್ ರಿಪೋಸಿಟರಿ, ಪಟ್ಟ ಸಿಂಹಾಸನ ಥ್ರೋನ್, ಪಗಡಿ ಕಾಣಿಕೆ ಕಾಂಟ್ರಿಬ್ಯೂಷನ್ ಆರ್ ಗಿಫ್ಟ್, ಪಿಳ್ಳಂಗೋವಿ ಕೊಳಲು ಫ್ಲೂಟ್, ಸ್ನೇಹಿತ ಗೆಳೆಯ ಬಾಯ್ ಫ್ರೆಂಡ್, ಪಿಳ್ಳೆ ಮಗು ಚೈಲ್ಡ್. ದ ನೆಕ್ಸ್ಟ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇನ್ ಒನ್ ಸೆಂಟೆನ್ಸ್. The first question, Krishna ಯಾರ ಸೊಂಟವನ್ನು ಮುರಿದ? Whose waist did Krishna break? Answer, Krishna ಶಟಕನ ಸೊಂಟವನ್ನು ಮುರಿದ. Krishna broke Shataka's waist. Second, ಕೃಷ್ಣನ ಕೈಯಲ್ಲಿ ಸಿಕ್ಕ ದೇನುಕ ಏನಾದ? What happened to the ದೇನುಕ caught in Krishna's hand? Answer, ಕೃಷ್ಣನ ಕೈಯಲ್ಲಿ ಸಿಕ್ಕ ದೇನುಕ ಬೇಲದ ಹಣ್ಣು ಬಡಿಯುವ ಬಡಿಗೆಯಾದ. Denuka, who was caught in Krishna's hand, became a bella fruit beating hammer. Third, ಮಂತ್ರಿ ಕಂಸನ ಬಳಿಗೆ ಕರೆತಂದ ಇಬ್ಬರು ಯಾರು? Who did the minister bring to Kansa? ಮಂತ್ರಿ ಕಂಸನ ಬಳಿಗೆ ಕರೆತಂದ ಇಬ್ಬರು ಶೈಲಿಕ ಮತ್ತು ದುರ್ವಿದ. ಮಂತ್ರಿ brought ಶೈಲಿಕ and ದುರ್ವಿದ to Kansa. Fourth question, ವಸುದೇವನಿಗೆ ಮಕ್ಕಳ ವಿಚಾರ ಹೇಳಿದವರು ಯಾರು? Who told Vasudeva about the children? Answer, ವಸುದೇವನಿಗೆ ಮಕ್ಕಳ ವಿಚಾರವನ್ನು ಅಕ್ರೂರನು ಹೇಳಿದನು. ಅಕ್ರೂರ told Vasudeva about his children. Fifth question, ವಸುದೇವ ಹೇಳುವಂತೆ ರಾಜಕಾರ್ಯ ಹೇಗಿರುತ್ತದೆ? What is the royal work like? Vasudeva says. Answer, ವಸುದೇವ ಹೇಳುವಂತೆ ರಾಜಕಾರ್ಯ 10 ಜನರ ಮಧ್ಯೆ ಕೂತಾಗ ಜೀಲಿ, ಏಕಾಂಗಿಯಾಗಿದ್ದಾಗ ಒತ್ತಿದರೂ ಮುಚ್ಚದ ರೆಪ್ಪೆ. According to Vasudeva, royal work is like when you sit in the midst of 10 people, it's deceiving. When alone, the eyelids won't close even pressed. Sixth question, ನಂದ ಯಾರೆಂದು ಕಂಸ ಹೇಳುತ್ತಾನೆ? Who does Kansa say is Nanda? Answer, ನಂದ ವಸುದೇವನ ಬಾಲ್ಯ ಸ್ನೇಹಿತ, ಪರಮಾಪ್ತ ಮಿತ್ರ ಎಂದು ಕಂಸ ಹೇಳುತ್ತಾನೆ.
Kansa says that Nanda was Vasudeva's childhood friend and a supreme friend. The next mail, ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. Answer the following in 2 to 3 sentences. The first question, ಕೃಷ್ಣ ಯಾರನ್ನು ಕೊಂದನು? Who did Krishna kill? Answer, ಕೃಷ್ಣನು ಹಾಲು ಕೊಡಲು ಬಂದ ಪೂತನಿಯನ್ನು ಕೊಂದನು, ತೃಣವರ್ತಕನನ್ನು ಮತ್ತು ದೇನುಕನನ್ನು ಕೊಂದನು, ಶಟಕನ ಸೊಂಟ ಮುರಿದನು. Krishna killed Putani who came to give milk. He killed Trinavartaka and Denuka. He also broke Shataka's waist. Second, ಕ್ರೀಡಾಗಾರದಲ್ಲಿ ಆಗಿದ್ದ ಗುಪ್ತ ಏರ್ಪಾಡು ಏನು? What was the secret arrangement in the sports stadium? Answer, ಕ್ರೀಡಾಗಾರದ ಹೆಬ್ಬಾಗಿಲಿನ ಬಾಗಿಲುವಾಡದ ಮೇಲೆ ಗಾಜಿನ ಗೋಪುರ ನಿರ್ಮಿಸಿದ್ದರು. ಅದು ಕೃಷ್ಣನ ಮೇಲೆ ಬಿದ್ದು ಅವನು ಸಾಯುವಂತೆ ಗುಪ್ತ ಏರ್ಪಾಡು ಮಾಡಿದ್ದರು. A glass Rajagopuram was built on the entrance of the stadium. They had secretly arranged for it to fall on Krishna and thus kill him. Third, ವಸುದೇವ ಮಕ್ಕಳನ್ನು ನೆನೆದು ವ್ಯಥಪಟ್ಟ ಬಗ್ಗೆ ಹೇಗೆ? How was Vasudeva grieved for his children? Answer, ವಸುದೇವ ಮಕ್ಕಳನ್ನು ನೆನೆದು, ನಾನು ನನ್ನ ಮಕ್ಕಳನ್ನು ಆಡಿಸಲಿಲ್ಲ, ಆರೈಕೆ ಮಾಡಲಿಲ್ಲ, ತೊದಲು ನುಡಿ ಕೇಳಲಿಲ್ಲ, ತೂಗಲಿಲ್ಲ, ಜೋಗುಳ ಹಾಡಲಿಲ್ಲ ಎಂದು ವ್ಯಥೆ ಪಟ್ಟನು. Vasudeva grieved about his children by saying, I didn't play with my children, didn't care for them, I didn't hear their baby talks, didn't swing them, nor sang a lullaby. Fourth question, ಕಂಸ ತಂಗಿಯ ಮೇಲಿನ ಪ್ರೀತಿ ಎಂತದ್ದೆಂದು ಹೇಳಿಕೊಂಡಿದ್ದಾನೆ? What kind of love does Kansa profess for his sister? Answer, ಕಂಸನು ತನ್ನ ತಂಗಿಗೆ ಶುದ್ಧ ಬಂಗಾರದ ಸಂಕೋಲೆ, ಕರುಳಿಗೆ 3 ಎಳೆ, ಕೈಗೆ 2 ಎಳೆ, ಕಾಲಿಗೆ 1 ಎಳೆಯನ್ನು ಮಾಡಿದ್ದು 25 ವರ್ಷಗಳಾದರೂ ಸ್ವಲ್ಪವೂ ಕಪ್ಪಾಗಿಲ್ಲ. ಇದು ಕಂಸನ ತನ್ನ ತಂಗಿಯ ಮೇಲಿನ ಪ್ರೀತಿ ಎಂದು ಹೇಳಿಕೊಂಡನು. Kansa made a pure gold shackle for his sister, 3 strands around her neck, 2 strands on her hands, and 1 strand on her leg. He claimed that even after 25 years, it's not darkened. That's how much he loved his sister. The next mail, ಕೊಟ್ಟಿರುವ ಪ್ರಶ್ನೆಗಳಿಗೆ 4-5 ವಾಕ್ಯಗಳಲ್ಲಿ ಉತ್ತರಿಸಿ. Answer the following questions in 4 to 5 sentences. First question, ಗೂಢಚಾರರು ಯಾವುದರ ಬಗ್ಗೆ ಶೋಧನೆ ಮಾಡುತ್ತಿದ್ದಾರೆ? ವಿವರಿಸಿ. What are the spies looking for? Explain. ಗೂಢಚಾರರು ಕೃಷ್ಣನು ಯಾರು? ಅವನು ಆಗಾಧ ಶಕ್ತಿ ಎಲ್ಲಿಂದ ಬಂತು? ಆ ಶಕ್ತಿ ಯಾರು ಕೊಟ್ಟರು ಎಂಬುದರ ಬಗ್ಗೆ ಶೋಧನೆ ಮಾಡುತ್ತಿದ್ದರು. ಕಂಸ ಕೃಷ್ಣನನ್ನು ಸಾಯಿಸಲು ಕಳುಹಿಸಿದ ಪೂತನಿ, ಶಕಟ, ತೃಣವರ್ತಕ, ದೇನುಕ ಮೊದಲಾದ ರಾಕ್ಷಸರನ್ನೆಲ್ಲ ಕೃಷ್ಣ ಕೊಂದ. ಅದು ಹೇಗೆ ಸಾಧ್ಯವಾಯಿತು ಎಂದು ತಿಳಿಯಲು ಕಂಸ ಗೂಢಚಾರರನ್ನು ನೇಮಿಸಿದ. The spies were appointed by Kamsa to find out who is Krishna. Where did he get his enormous power? Who had given him that power? Krishna killed all the demons like Putani, Shataka, Trunavartaka, Denuka, and others whom Kamsa sent to kill Krishna. So Kamsa hired spies to find out how this was possible. The second question, ಕೃಷ್ಣನನ್ನು ಕೊಲ್ಲಲು ದುರ್ವಿಧ ಶೈಲಿಕರು ಮಾಡಿದ್ದು ಏರ್ಪಾಡುಗಳೇನು? What were the arrangements made by Durvida Shailika to kill Krishna? ಬಿಲ್ಲ ಹಬ್ಬದಲ್ಲಿ ಕ್ರೀಡಾಗಾರದ ಹೆಬ್ಬಾಗಿಲಿನ ಬಾಗಿಲುವಾಡದ ಮೇಲೆ ಗಾಜಿನ ರಾಜಗೋಪುರ ನಿರ್ಮಿಸಿದ್ದರು. ಅದು ಕೃಷ್ಣನ ಮೇಲೆ ಬಿದ್ದು ಅವನು ಸಾಯುವಂತೆ ಗುಪ್ತ ಏರ್ಪಾಡು ಮಾಡಿದ್ದರು. ಪಟ್ಟದ ಆನೆಯಾದ ಕುವಲಯಾಪೀಡಕ್ಕೆ ಔಷಧಿ ಪಥ್ಯವನ್ನು ಮಾಡಿ ಅದು ಹಳದಿ ಬಣ್ಣ ನೋಡಿದರೆ ಆಕ್ರಮಣ ಮಾಡುವಂತೆ ತರಬೇತಿ ಕೊಟ್ಟು ಕೃಷ್ಣನನ್ನು ಕೊಲ್ಲುವ ಹೊಂಚು ಹಾಕಿದ್ದರು. A glass Rajagopuram was built on the entrance of the stadium. They had secretly arranged for it to fall on Krishna and kill him. Kuvalayapida, the crown elephant, was given a medicine and trained
to attack it if it saw yellow and planned to kill Krishna. Third question. ಕಂಸ ದೇವಕಿಯಿಂದ ಕೃಷ್ಣನ ಬಗ್ಗೆ ತಿಳಿಯಲು ಹೋಗಿ ನಿರಾಶನಾದದ್ದು ಹೇಗೆ? How did Kansa get disappointed when he went to learn about Krishna from Devaki? ದೇವಕಿಯ 8ನೆಯ ಪುತ್ರ ತನ್ನನ್ನು ಕೊಲ್ಲುತ್ತಾನೆ ಎಂದು ಕಳವಳಗೊಂಡು ಕಂಸನು ದೇವಕಿಯನ್ನೇ ವಿಚಾರಿಸುತ್ತಾನೆ. ತನ್ನ ರಾಜ್ಯ, ಕೋಶ, ಪಗಡಿ ಎಲ್ಲವನ್ನು ಆಕೆಯ ಗಂಡನಿಗೆ ಕೊಡುತ್ತೇನೆ ಎಂದೂ ಹೇಳಿದರೂ ಅವಳು ಅಸಹಾಯಕಳಾಗಿ ಅಳುತ್ತಾಳೆ. ಗೋಕುಲದಲ್ಲಿರುವ ಕೃಷ್ಣ ಆಕೆಯ ಮಗನೇ ಎಂದಾಗ ಅವಳು ನಿರಾಕರಿಸುತ್ತಾಳೆ. ಪರಿಪರಿಯಾಗಿ ಬೇಡಿದರೂ ಏನೂ ವಿಷಯ ಗೊತ್ತಾಗದೆ ಕಂಸ ನಿರಾಶನಾಗುತ್ತಾನೆ. Meaning, worried that Devaki's 8th son would kill him, Kansa inquires Devaki. He said that he would give his kingdom, his treasury, and his crown to her husband. When asked if Krishna in Gokula is her son, she refuses. Kamsa is disappointed when he does not get any information about Krishna from Devaki. The next main, ಈ ವಾಕ್ಯಗಳನ್ನು ಹೇಳಿಕೆಗಳನ್ನು ಯಾರು ಯಾರಿಗೆ ಯಾವಾಗ ಹೇಳಿದರೂ ತಿಳಿಸಿರಿ. Who said these sentences and statement and to whom and when? First, ಹೌದು ಒಡೆಯ, ಕ್ರೀಡಾಂಗಣಕ್ಕೆ ಇರೋದು ಒಂದೇ ಹೆಬ್ಬಾಗಿಲು. Yes, my lord, there is only one entrance to the stadium. ಈ ಮಾತನ್ನು ಮಂತ್ರಿಯು ಕಂಸನಿಗೆ ಕೃಷ್ಣನನ್ನು ಸಾಯಿಸಲು ತಾನು ಮಾಡಿಸಿದ ಏರ್ಪಾಡಿನ ಬಗ್ಗೆ ಹೇಳುವಾಗ ಹೇಳಿದ ಮಾತು. This was what the minister said to Kamsa when he told him about the arrangement he had made to kill Krishna. Third, ನಿಮ್ಮ ಅಣ್ಣನಿಗೆ ಸ್ವಲ್ಪ ಹಾಲಾದರೂ ಕೊಡು. At least give some milk to your brother. ಈ ಮಾತನ್ನು ಕಂಸನು ತಮ್ಮನ್ನು ನೋಡಲು ಬಂದಾಗ ವಸುದೇವ ದೇವಕಿ ಹೇಳಿದ ಮಾತು. This was what Vasudeva Devaki had said when Kansa came to see them. The next, ಕೊಲ್ಲಲು ಬಂದವರನ್ನೆಲ್ಲ ಅವನೇ ಕೊಂದು ಬಿಟ್ಟ. He killed all those who came to kill him. ಕಂಸ ದೇವಕಿಯ ಹತ್ತಿರ ಕೃಷ್ಣನ ಬಗ್ಗೆ ಹೇಳುವಾಗ ಈ ಮಾತನ್ನು ಹೇಳಿದನು. Kansa said this while telling Devaki about Krishna. The next main is ಹೊಂದಿಸಿ ಬರೆಯಿರಿ. Match the following. ಒಡೆಯ, master, is Kansa. Shilpi, the sculptor, is Shailika. Vaidya, the doctor, was Durvida. Ane, elephant. Kuvalayapida, Betta, hill, is Govardhana. The next main, ಕೆಳಗೆ ಕೊಟ್ಟಿರುವ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಿ. Use the following words in your own sentence. The first word, ಲೋಕಾಭಿರಾಮ, meaning leisure. ಸ್ನೇಹಿತರು ಲೋಕಾಭಿರಾಮಕವಾಗಿ ಹರಟೆ ಹೊಡೆದರು. Friends were chit-chatting freely. Second, ಪರಾಂಬರಿಸು. ಗುರುಗಳು ಪರೀಕ್ಷೆ ಪತ್ರಿಕೆಯನ್ನು ಪರಾಂಬರಿಸುತ್ತಿದ್ದರು. Analyze. The teacher was going through the exam paper. Third, ಅಪರಂಜಿ, mean gold. ರಾಮನ ಮನಸ್ಸು ಅಪರಂಜಿ. Rama's mind is like gold. The fourth, ಸೆರೆಮನೆ. ಕಳ್ಳನನ್ನು ಸೆರೆಮನೆಯಲ್ಲಿ ಇಟ್ಟರು. Prison. The thief was put in jail. ಸಂಕೋಲೆ, shackle. ಕಳ್ಳನ ಕಾಲಿಗೆ ಸಂಕೋಲೆ ಹಾಕಿದರು. The thief was chained to his leg. ಬೊಗಳೆ, nonsense. ಬೊಗಳೆ ಮಾತಾಡುವುದು ತಪ್ಪು. It is wrong to talk nonsense. So this is the end for the exercise for the chapter Billa Habba. Thanks for watching. Please do like and subscribe to my channel to see more such videos.